Hello students, welcome. Myself Swati Hegde, chemistry lecturer in Alpha PU College. First of all, I would like to congratulate all of you guys for choosing such a good college for your further education, and I promise you'll never regret for that. Okay, so let's come to the topic, chemistry. What is chemistry? What you will learn in chemistry? ಏನಕ್ಕೆ ಬೇಕು ನಮಗೆ ಕೆಮಿಸ್ಟ್ರಿ? ಏನಕ್ಕೆ ಸ್ಟಡಿ ಮಾಡಬೇಕು ಕೆಮಿಸ್ಟ್ರಿನ? All of you use clothes. Clothes are made up of fibers. Fibers ಯಾವ್ದ್ರಿಂದ ಆಗಿರುತ್ತೆ? They are made up of polymers. Polymer is also a chemical compound. They are made up of different types of monomers. And food which you eat daily, it contains proteins, amino acids, lipids, all this sugar, all this contains chemicals. And most of the girls use nail polishes. What they are made up of? Chemicals, nail polish removers, and your detergents, soaps, varnishes, all these things contain chemicals. So ನಾವು ಡೈಲಿ ಯೂಸ್ ಮಾಡೋ ಇಷ್ಟೆಲ್ಲ ಕಾಂಪೌಂಡ್ ಏನೇನು ಯೂಸ್ ಮಾಡ್ತೀವೋ ಎಲ್ಲದರಲ್ಲೂ ಕಾಂಪೌಂಡ್ ಕೆಮಿಕಲ್ಸ್ ಇರಬೇಕಾದ್ರೆ ಇಟ್ಸ್ ವಾಟ್ ಯು ಫೀಲ್ ಲೈಕ್ ಸ್ಟಡಿಂಗ್ ವಾಟ್ ಇಸ್ ದ್ಯಾಟ್, ಏನಿದೆ ಅದರಲ್ಲಿ, ಏನೇನಿರುತ್ತೆ, ಸ್ಟಡಿ ಮಾಡಬೇಕಲ್ವಾ, ಅದ್ರ ಬಗ್ಗೆ ಸ್ವಲ್ಪನಾದ್ರು ತಿಳ್ಕೊಂಡಿರ್ಬೇಕಲ್ವಾ, ದ್ಯಾಟ್ ಕಮ್ಸ್ ಇನ್ ಯುವರ್ ಕೆಮಿಸ್ಟ್ರಿ. ಓಕೆ, ಅದನ್ನ ನಾವೇನು ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಕೆಮಿಸ್ಟ್ರಿಲಿ ಯಾವ ಕಾಂಪೌಂಡ್ಸ್ನಲ್ಲಿ ಏನಿರುತ್ತೆ, ಯಾವ ಥರ ಅದನ್ನು ಯೂಸ್ ಮಾಡಬಹುದು ನಾವು ಅಂತೆಲ್ಲ ಸ್ಟಡಿ ಮಾಡ್ಬೋದು ಕೆಮಿಸ್ಟ್ರಿನ. ಓಕೆ, ಕೆಮಿಸ್ಟ್ರಿ ಇಸ್ ಮೇನ್ಲಿ ಡಿವೈಡೆಡ್ ಇಂಟು 3 ಟೈಪ್ಸ್. ಕೆಮಿಸ್ಟ್ರಿನ ಮೇನ್ ಆಗಿ 3 ಟೈಪ್ಸ್ ಆಗಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಫಸ್ಟ್ ಇಸ್ ಫಿಸಿಕಲ್ ಕೆಮಿಸ್ಟ್ರಿ, inorganic chemistry and organic chemistry. Chemistry is a vast subject, and there is a word, chemistry is a mystery. What is mystery? ಏನಾಗುತ್ತೆ ಕೆಮಿಸ್ಟ್ರಿಲಿ, ನೀವು ಕಲರ್ಲೆಸ್ ಕಾಂಪೌಂಡ್ ತಗೋತೀರಾ, ಒಂದು ಕಲರ್ಲೆಸ್ ಇನ್ನೊಂದು ಕಲರ್ಲೆಸ್ ಇರುತ್ತೆ, ಕಂಬೈನ್ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಗೆಟ್ ಎ ಕಲರ್ಡ್ ಕಾಂಪೌಂಡ್. ಅಥವಾ ಒಂದು ಕ್ಲಿಯರ್ ಆಗಿರುತ್ತೆ ಸೊಲ್ಯೂಷನ್, ಇನ್ನೊಂದು ಸೊಲ್ಯೂಷನ್ ಕ್ಲಿಯರ್ ಆಗಿರುತ್ತೆ. ಅಥವಾ ಒಂದು ಸೊಲ್ಯೂಷನ್ಗೆ ಒಂದು ಡ್ರಾಪ್ ಇನ್ನೊಂದು ಸೊಲ್ಯೂಷನ್ ಆಗಿದಾಗ ಏನಾಗುತ್ತೆ, ಕ್ಲಿಯರ್ ಇರೋ ಸೊಲ್ಯೂಷನ್ ಟರ್ಬಿಡಿಟಿ ಫಾರ್ಮೇಷನ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಎ ಮಿರಾಕಲ್, ಮಿಸ್ಟ್ರಿ. ಏನಕ್ಕೆ ಹಾಗಾಗತ್ತೆ, that you will study in this chemistry. Okay, so since chemistry is a wide subject, ನಿಮಗೆ ಎಲ್ಲದನ್ನು ಒಂದೇ ಥರ ಸ್ಟಡಿ ಮಾಡೋಕ್ಕಾಗಲ್ಲ. ಸೊ ಡಿಪೆಂಡಿಂಗ್ ಆನ್ ಪ್ರಾಪರ್ಟೀಸ್, ಯಾವ್ಯಾವ ಥರ ಸ್ಟಡಿ ಮಾಡ್ತೀರಾ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕೆಮಿಸ್ಟ್ರಿ ಇಸ್ ಮೇನ್ಲಿ ಡಿವೈಡೆಡ್ ಇಂಟು 3 ಟೈಪ್ಸ್. ಫಸ್ಟ್ ಇಸ್ ಫಿಸಿಕಲ್ ಕೆಮಿಸ್ಟ್ರಿ, second is inorganic chemistry, and third one is organic chemistry. And then the analytical chemistry antanu we divide that, but now need not to worry about that. Okay, main agi 3 types. First is physical chemistry, inorganic chemistry and organic chemistry. What you will learn in physical chemistry? Physical chemistry nalli ಏನು ಸ್ಟಡಿ ಮಾಡ್ತೀರಾ? In physical chemistry you are going to study laws and their application. ಬೇರೆ laws ಬರುತ್ತೆ. Somebody propose some law. The laws are mainly studied under physical chemistry, and the application of laws. ಆ laws ನ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ. If you are studying something, there should be some use of that. ಅದು ಏನಾದರೂ ಒಂದು ಯೂಸ್ ಇರಬೇಕು, ಇಲ್ಲಾಂದ್ರೆ ಕಲಿತು ವೇಸ್ಟ್ ಅಲ್ವಾ ಅದನ್ನ. ಅದೇ ಥರ ಇಲ್ಲಿ ಏನು ಮಾಡ್ತೀವಿ, ಲಾಸ್ ಸ್ಟಡಿ ಮಾಡ್ತೀವಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಆ ಲಾಸ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅದನ್ನ ಏನು ಮಾಡ್ತೀವಿ, ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಈವನ್ ಫಿಸಿಕಲ್ ಫಿನಾಮಿನಾ, ಸಮ್ ಫಿನಾಮಿನಾಸ್ ಏನಾಗತ್ತೆ, ಆ ಥರ ಫಿನಾಮಿನಸ್ನೆಲ್ಲ ಏನು ಮಾಡ್ತೀವಿ, ವಿ ಸ್ಟಡಿ ಅಂಡರ್ ದಿಸ್ ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ನೆಕ್ಸ್ಟ್ ಇಸ್ ಯುವರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. You have learnt about periodic table. In inorganic chemistry we are going to study about this periodic table. Main agi ಏನು ಮಾಡ್ತೀವಿ, inorganic chemistry ನಲ್ಲಿ periodic table, and we study about each and every element in the periodic table. ಅದು ಹೇಗೆ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ, ಹೇಗೆ ಬೇರೆದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಅದರ ನೇಚರ್ ಏನು ಎಲಿಮೆಂಟ್ದು, ಅದನ್ನೆಲ್ಲ ಯಾವುದರ ಅಂಡರ್ ಸ್ಟಡಿ ಮಾಡ್ತೀವಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿ ಸ್ಟಡಿ ಅಬೌಟ್ ಪೀರಿಯಾಡಿಕ್ ಟೇಬಲ್ ಅಂಡ್ uses or nature of different elements. Okay, so this is about inorganic chemistry. Next is organic chemistry. Organic chemistry mainly deals with carbon containing compounds. In organic chemistry we study mainly about carbon containing compounds. Carbon containing compounds ಬಗ್ಗೆ organic chemistry li main ಆಗಿ study ಮಾಡೋದು. This is very wide
wide range of application organic chemistry. Okay, ತುಂಬಾ ವಾಸ್ಟ್ ಆಗಿದೆ. and the thing is that chemistry is very volatile subject. ತುಂಬಾ ಓದಬೇಕು ಕೆಮಿಸ್ಟ್ರಿ. ಇಟ್ಸ್ ವೆರಿ ಗುಡ್ ಇಫ್ ಯು ಲವ್ ದ ಕೆಮಿಸ್ಟ್ರಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಏನಾಗುತ್ತೆ, ಇಟ್ಸ್ ಅ ವಾಲಟೈಲ್. ಯು ಎವ್ರಿ ಡೇ ಯು ಹ್ಯಾವ್ ಟು ರೀಡ್ or else you will forget. Okay, so this is about some of the basic, that is its division of chemistry, how they are divided, and each division what you will study. Okay, next is history. What is organic chemistry? In today's class we are starting the first chapter of organic chemistry in your first PUC syllabus, that is some basic principles and techniques. So since this is first class, I will be giving introduction. What is organic chemistry and what you will study that, and some of the hypothesis and all we are going to study in today's class. Okay, first is about its history. In the earlier days, organic chemistry definition was organic compounds. What are organic compounds? Organic compounds. So in earlier days, the definition of organic compounds were the compounds which are obtained from living things such as plants and animals. Remember this, compounds obtained from living things such as plants, animals, they were called as organic compounds. I am telling you, they were called, not now. In the earlier days, they believed that the compounds which are obtained by living organisms or living things, compounds obtained by living things were called as organic compounds. For example, your sugar, proteins, they are all obtained by living organisms, so they were called as organic compounds. Okay, in earlier days they have a notion that organic compounds can be obtained by living things or living organisms such as plants and animals. So compound obtained by living things are called as, living things were called as organic compounds. Next comes your inorganic compounds. Inorganic compounds. So what are these inorganic compounds? Organic, inorganic. That means compounds obtained from non-living things were called as inorganic compounds. They were obtained from non-living things such as salt, common salt, and calcium carbonate. They are all inorganic compounds. Inorganic compounds were prepared by non-living things, or the compound which are obtained by non-living things were called as inorganic compounds. So what are organic compounds? Compounds which were obtained by or which are obtained by living things such as plants and animals were called as organic compounds. Now the definition is changed. This was the earlier definition which was given by some scientists. Okay, so they studied about different compounds and they told that, so these compounds which are obtained by living things were called as organic compounds, and the compounds which are obtained by non-living things are called as inorganic compounds. Organic compounds ಅಂದ್ರೆ ಏನು? ಯಾವ ಕಾಂಪೌಂಡ್ ನ ನಾವು ಲಿವಿಂಗ್ ಅಂದ್ರೆ ಏನು? ಜೀವ ಇರುವಂತಹ ವಸ್ತು, ಅದರಿಂದ ಅಬ್ಸ್ಟ್ರಾಕ್ಟ್ ಮಾಡ್ತೀವೋ ಆ ಕಾಂಪೌಂಡ್ ನ ಏನಂತ ಕರಿತೀವಿ? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಯಾವ ಕಾಂಪೌಂಡ್ ನ ಲಿವಿಂಗ್ ಥಿಂಗ್ಸ್ ಇಂದ ತಗೋತೀವೋ ಸಚ್ ಆಸ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್, ಅದೆಲ್ಲ ಲಿವಿಂಗ್ ಥಿಂಗ್ಸ್ ಅಲ್ವಾ, ಅದರಿಂದ ತಗೊಳ್ಳೋ ಕಾಂಪೌಂಡ್ ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಯಾವ ಕಾಂಪೌಂಡ್ ನಮಗೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ನಾನ್ ಲಿವಿಂಗ್ ಥಿಂಗ್ಸ್ ಇಂದ ಸಿಗುತ್ತೋ ಅದನ್ನ ಏನಂತ ಕರಿತೀವಿ? ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದಿಸ್ ವಾಸ್ ಅ ಅರ್ಲಿಯರ್ ಡೆಫಿನಿಷನ್. So after this a hypothesis, let us study a hypothesis, that is Berzelius hypothesis. Berzelius hypothesis.
Berzelius hypothesis. He mainly gave two laws or two hypotheses. He told that all organic compounds are made up of or originated from, or all organic compounds are originated from living things by due to some mysterious forces which exist in them. ಏನಾಗುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ಯಾವುದರಿಂದ ಬರುತ್ತೆ? ದೇ ಕಮ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಡ್ಯೂ ಟು ಎಕ್ಸಿಸ್ಟೆನ್ಸ್ ಆಫ್ ಸಮ್ ಮಿಸ್ಟೀರಿಯಸ್ ಫೋರ್ಸಸ್. ಏನಾಗಿರುತ್ತೆ, ದರ್ ಎಕ್ಸಿಸ್ಟ್ ಸಮ್ ಮಿಸ್ಟೀರಿಯಸ್ ಫೋರ್ಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವಿತ್ ಬಿಕಾಸ್ ಆಫ್ ವಿಚ್ ಯು ವಿಲ್ ಗೆಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. Organic compounds or mysterious forces which operates in plants and animals will produce organic compounds. This was the first hypothesis given by Berzelius. So existence of some mysterious forces in plants and animals forms organic compounds. ಏನಾಗುತ್ತೆ, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಲ್ಲಿ ಸಮ್ ಫೋರ್ಸ್ ವಿಲ್ ಎಕ್ಸಿಸ್ಟ್. ಯಾವುದೋ ಒಂದು ಫೋರ್ಸ್ ಇದೆ, ಮಿಸ್ಟೀರಿಯಸ್ ಫೋರ್ಸ್, ಅದರಿಂದ ಏನಾಗಿರುತ್ತೆ, ಯು ವಿಲ್ ಗೆಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆ್ಯಂಡ್ ಹಿ ಆಲ್ಸೋ ಟೋಲ್ಡ್ ದ್ಯಾಟ್ ದಿಸ್ ಮಿಸ್ಟೀರಿಯಸ್ ಫೋರ್ಸಸ್ ಕೆನಾಟ್ ಬಿ ಸಿಂಥಸೈಸ್ಡ್ ಆರ್ಟಿಫಿಷಿಯಲಿ. ಆ ಮಿಸ್ಟೀರಿಯಸ್ ಫೋರ್ಸ್ನ ಏನು ಮಾಡೋಕ್ಕಾಗಲ್ಲ, ಆರ್ಟಿಫಿಷಿಯಲ್ ಆಗಿ ನಾವು ಸಿಂಥಸಿಸ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ನ್ಯಾಚುರಲ್ ಫೋರ್ಸ್. This mysterious force is natural force which exists in plants and animals, because of which your organic compounds will exist. And he also told that this mysterious force cannot be synthesized artificially. ಏನಾಗುತ್ತೆ, ಮಿಸ್ಟೀರಿಯಸ್ ಫೋರ್ಸ್ನ ನೀವು ಆರ್ಟಿಫಿಷಿಯಲ್ ಆಗಿ ಸಿಂಥಸಿಸ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಸಿಂಥಸೈಸ್ ದಿಸ್ mysterious force artificially. So ಏನಾಗುತ್ತೆ, you cannot synthesize any new organic compounds. Organic compounds ನ ಹೊಸದಾಗಿ synthesize ಮಾಡಕ್ಕೆ ಆಗಲ್ಲ. You cannot synthesize new organic compounds. So because you cannot synthesize this mysterious force, you cannot synthesize it artificially. ಇದನ್ನ ಆರ್ಟಿಫಿಷಿಯಲ್ ಆಗಿ ಸಿಂಥಸಿಸ್ ಮಾಡಕ್ಕೆ ಆಗಲ್ಲ. ಇಟ್ಸ್ ಅ ನ್ಯಾಚುರಲ್ ಫೋರ್ಸ್ ಅಂತ ಯಾರು ಹೇಳ್ತಾರೆ? ಬೆರ್ಜಿಲಿಯಸ್ ಹೈಪೋಥೆಸಿಸ್. ಓಕೆ, ಅವರು ಎರಡು ಹೈಪೋಥೆಸಿಸ್ ಹೇಳ್ತಾರೆ. ಫಸ್ಟ್ ಒನ್ ಇಸ್ there exists a mysterious force in plants and animals because of which organic compounds will exist, or organic compounds are produced in plants and animals due to mysterious force exists in them. And he also told that this force cannot be synthesized artificially. This is a natural force. He also told us this is a natural force which you cannot synthesize artificially. Okay, this is Berzelius hypothesis. Next is another scientist came in 1828. 1828, another scientist, Friedrich Höhler. He prepared one compound, that is Höhler synthesis. Höhler synthesis. What he did is, in 1928, he prepared an organic compound urea. He prepared an organic compound urea from inorganic compound, that is ammonium cyanate. The formula for ammonium cyanate is NH4NCO. This is ammonium cyanate. Ammonium cyanate. So this Höhler, Friedrich Höhler, what he did is he synthesized a compound called urea, NH2 C double bond O NH2. He synthesized urea from ammonium cyanate. Ammonium cyanate is an inorganic compound. He got this as unstable intermediate. ಇದನ್ನ ಏನು ಮಾಡ್ತಾ, ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಆಗಿ ಸಿಗುತ್ತೆ ಇದು ಯೂರಿಯಾ. he got an unstable intermediate urea from ammonium cyanate. So this Berzelius hypothesis was failed, because what he told us, you cannot prepare organic compounds in your laboratories. But what he did is he prepared urea. Urea is an organic compound. He prepared urea from ammonium cyanate.
So but this was unstable, this was unstable intermediate, ಸ್ಟೇಬಲ್ ಆಗಿರಲಿಲ್ಲ, ಅದು ಅನ್ಸ್ಟೇಬಲ್ ಆಗಿತ್ತು ಇಂಟರ್ಮೀಡಿಯೇಟ್. ಯಾವುದೋ ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಿರುತ್ತೆ ಇದು ಯೂರಿಯಾ. ಯಾವುದೋ ಒಂದು ರಿಯಾಕ್ಷನ್ ಆಗಬೇಕಾದ್ರೆ ಇಂಟರ್ಮೀಡಿಯೇಟ್ ಸ್ಟೆಪ್ ಅಲ್ಲಿ ಒಂದು ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಸಿಕ್ಕಿರುತ್ತೆ, ಅನ್ಸ್ಟೇಬಲ್ ಕಾಂಪೌಂಡ್ ಸಿಕ್ಕಿರುತ್ತೆ. ದಟ್ ವಾಸ್ ಕಾಲ್ಡ್ ಆಸ್ ಯೂರಿಯಾ, ವಿಚ್ ಇಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್. And in 1845, a scientist Kolb prepared acetic acid completely from inorganic substance. You will learn this in your further classes, Kolb synthesis. So he prepared acetic acid, a scientist called Kolb. He prepared acetic acid by completely using inorganic compound. So this Berzelius hypothesis failed due to this new inventions. ಇವಾಗ ಏನಾಯಿತು, ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಏನಂತ ಸ್ಟಡಿ ಮಾಡಿದ್ವಿ ನಾವು, ಯು ಕ್ಯಾನ್ ಒಬ್ಟೈನ್ ದಮ್ ಓನ್ಲಿ ಯೂಸಿಂಗ್ ಲಿವಿಂಗ್ ಥಿಂಗ್ಸ್ ಅಂತ ಸ್ಟಡಿ ಮಾಡಿದ್ದು. ದಟ್ ವಾಸ್ ದ ಫಸ್ಟ್ ಡೆಫಿನೇಷನ್ ವಾಟ್ ಐ ಟೋಲ್ಡ್. ಬಟ್ ನೌ ದಟ್ ಡೆಫಿನೇಷನ್ ಇಸ್ ನಾಟ್ ವ್ಯಾಲಿಡ್. ಏನಕ್ಕೆ? ದೇ ಸಿಂಥಸೈಸ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಫ್ರಮ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಇನ್ಆರ್ಗ್ಯಾನಿಕ್ ಮೀನ್ಸ್ ನಾನ್ ಲಿವಿಂಗ್, ದಟ್ ಮೀನ್ಸ್ ದೇ ಆರ್ ಒಬ್ಟೈನ್ಡ್ ಬೈ ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್. So that definition failed. So what is the new definition for organic chemistry then? So any compound which contain carbon and hydrogen, compounds containing carbon and hydrogen as a main substance and along with some heteroatoms such as carbon and hydrogen as main substance, compounds containing carbon and hydrogen as main elements, and sometimes they also contain nitrogen, sulfur, oxygen and your halogen. X represents halogen, fluorine, chlorine, bromine, iodine. So these type of compounds are called as organic compounds. The compound which contains carbon and hydrogen mainly, the compound which contains mainly carbon and hydrogen, sometimes along with nitrogen, sulfur, oxygen and halogen. Okay, so these may also present, but these two are main components. Carbon and hydrogen are main components in your organic chemistry. Okay, or what are organic compounds? The compounds which contain mainly carbon and hydrogen along with some nitrogen, sulfur, oxygen, halogen. Okay, so these atoms except this carbon and hydrogen are called as heteroatoms. These atoms which present in your organic compounds are called as heteroatoms. Heteroatoms. So this is organic chemistry. In organic chemistry or organic compounds mainly contain carbon and hydrogen along with oxygen, nitrogen, sulfur, halogen, etc. Okay, next comes your hydrocarbons. In organic chemistry, the main thing which you will study is hydrocarbon, and it's very very basic thing. Hydrocarbon. Hydrocarbons andre enu? As the name indicates, hydrogen, carbon. Okay, the compounds containing hydrogen and carbon are called as hydrocarbons. The compounds containing carbon and hydrogen are called as hydrocarbons. Remember this. What are hydrocarbons? Compounds containing carbon and hydrogen. So organic chemistry mainly deals with hydrocarbon. Organic chemistry alli ಏನಿರುತ್ತೆ main ಆಗಿ, we will study about this hydrocarbon. Hydrocarbons mainly contain carbon and hydrogen. So if these are mainly classified into two types, saturated hydrocarbons and unsaturated hydrocarbons. Just now I give example for that, and in next class I'm going to explain them about what saturated and unsaturated hydrocarbons. Okay, first is if you take CH3, single bond CH3 or CH4. So here these compounds contain carbon and hydrogen. These are hydrocarbons, and even I can take CH2 double bond CH2 or CH triple bond CH
All these are hydrocarbons which contain carbon and hydrogen. Okay, the compounds which contain carbon and hydrogen are called as hydrocarbons, which mainly comes under organic compounds, which you are going to study mainly in organic chemistry. Okay, so if I take a compound like CCl4, carbon tetrachloride, whether it is organic compound or inorganic compound, it contains carbon, it contains chlorine, but it does not contain hydrogen. Is it an organic compound? Yes, this is an organic compound, because this is obtained by replacing hydrogen of methane. This is methane. I am replacing hydrogen of methane by chlorine, Cl2. I will get CCl4 plus HCl. So I am getting this because, so this is 4Cl2, 4HCl. Okay. So here I am getting this carbon tetrachloride from methane, CH4. CH name of this is methane. I am getting this carbon tetrachloride from methane. ಏನಾಗಿದೆ ಇದು ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಮೀಥೇನ್ ಇಂದ ಸಿಂಥಸಿಸ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ, ದಿಸ್ ಇಸ್ ಆಲ್ಸೋ ಅ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ವಾಟ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ hydrocarbons or which are derived from hydrocarbons are called the compounds which are hydrocarbons or which are derived from hydrocarbons are called as organic compounds. The compounds which you will get from hydrocarbons or hydrocarbons. The hydrocarbons or derivatives of hydrocarbons are called as organic compounds. Okay. So this is some of the basics, and now about its bonding. How many types of bonding will be present? You will study covalent bond and ionic bond. Covalent bond and ionic bond. Covalent and ionic bond. So what is this covalent bond? Covalent bond formation ಹೇಗೆ ಆಗುತ್ತೆ? For example, if I take methane CH4, how the bond formation will take place here? So here carbon is attached to 4 hydrogen, H. The bond is formed by sharing of electrons are called as covalent bond. ಇಲ್ಲಿ ಏನಾಗಿರುತ್ತೆ ಈ ಬಾಂಡ್ ಅಲ್ಲಿ, one electron will come from carbon and another electron will come from hydrogen. ಇಲ್ಲೂ ಅಷ್ಟೇ, one electron will come from carbon and another will come from hydrogen. Here also one will come from carbon and another one will come from hydrogen. Mutual sharing of electrons will form covalent bond. Covalent bond is formed by mutual sharing of electrons. Here what will happen? This electrons will lie in between these two. They will lie in between carbon and hydrogen. But in case ionic bond are formed by complete donation of electrons, complete transfer of electrons. For example, in NaCl, it has an ionic bond. This bond is formed by transfer of electrons from sodium to chlorine. Ionic bond are formed by transfer of electrons from sodium to chlorine. Okay. So, but covalent bonds are formed by sharing of electrons. Electrons ಏನಾಗಿರುತ್ತೆ, ಶೇರ್ ಆಗಿ covalent bond formation ಆಗಿರುತ್ತೆ. Ionic bond ಹೇಗೆ formation ಆಗಿರುತ್ತೆ? By complete transfer of electrons. ಇಲ್ಲಿ ಏನಾಗುತ್ತೆ, it will be present in the form of Na plus plus Cl minus, because sodium is donating its electron to chlorine. Sodium ಏನು ಮಾಡ್ತಾ ಇದೆ, ಕ್ಲೋರಿಯಂಗೆ ಎಲೆಕ್ಟ್ರಾನ್ ನ ಡೊನೇಟ್ ಮಾಡ್ತಾ ಇದೆ. Because of this donation of electrons, you will get ionic bond. But here covalent bond is formed by complete or sharing of electrons, not transfer. Here by sharing of electrons you will get covalent bond. Okay.
so this is about mainly about nature of bond. Now let us study about hydrocarbons. So what are hydrocarbons? I have told you, carbon or compounds containing hydrogen and carbon. Hydrocarbons. What are hydrocarbons? Compounds containing carbon and hydrogen. Compounds containing carbon and hydrogen. So here what will happen is, carbon will be attached to another carbon. So this property is called as catenating property. Carbon can form bond with other carbon. It can form a long chain. That's property of carbon. Carbon ಏನು ಮಾಡುತ್ತೆ, ಬೇರೆ ಕಾರ್ಬನ್ ಜೊತೆ ಜಾಯಿನ್ ಆಗುತ್ತೆ, ಅದು ಇನ್ನೊಂದು ಕಾರ್ಬನ್ ಜೊತೆ ಜಾಯಿನ್ ಆಗುತ್ತೆ, ಅದೇ ತರ ಆಗಿ it can form a long chain formation ಆಗುತ್ತೆ. So this property of carbon is called as catenation. Because of this catenation property, ಇದೇ ತರ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಕಾರ್ಬನ್ ಹಿಯರ್ ಕಾರ್ಬನ್, ಈ ತರ ಕಂಟಿನ್ಯೂ ಆಗುವಂತ ಪ್ರಾಪರ್ಟಿ ಇದೆ ಕಾರ್ಬನ್ಗೆ. ಸೊ ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ catenating property or catenation. The process is called catenation. Okay, so because of this property, it has a wide range of applications. Okay, so in hydrocarbons we mainly study about carbon and hydrogen. Carbon and hydrogen containing compounds are termed as hydrocarbons. These hydrocarbons contain carbon or carbon hydrogen single bond or double bond between carbon and carbon hydrogen. So these are mainly hydrocarbons are mainly classified into two types. First one is saturated hydrocarbons. And second one is unsaturated hydrocarbons. Hydrocarbons are mainly divided into two types. First one is saturated hydrocarbon and second one is unsaturated hydrocarbon. So what are saturated hydrocarbons? Saturated hydrocarbons andre ಏನು? And before going to this, I want to tell you about covalency. Carbon can form only 4 bonds. Carbon 4 bond matra formation ಮಾಡಬಹುದು. ಅದಕ್ಕೆ ಏನಂತ ಬರೀತೀವಿ? I'll write CH4. It can form only 4 bonds. 4 bonds ಮಾತ್ರ ಇರಬಹುದು ಕಾರ್ಬನ್ ಸುತ್ತಲೂ. H 1 bond, 2 bond, 3 and 4. Remember this, always carbon, around the carbon there should be 4 bonds, not more or less than that. ಜಾಸ್ತಿ ಅಥವಾ ಕಡಿಮೆ ಬಂತು ಅಂತಂದ್ರೆ ಏನಾಗುತ್ತೆ, ಇಲ್ಲಿ ಚಾರ್ಜಸ್ ಬರುತ್ತೆ, ಇದ್ರ ಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜಸ್ ಬರುತ್ತೆ. ಬಟ್ ಅ ನ್ಯೂಟ್ರಲ್ hydrocarbon or carbon has valency of 4 covalency. It has 4 covalencies, so it can form 4 covalent bonds. Always ನೀವು ಯಾವುದೇ ಕಾಂಪೌಂಡ್ ಬರಿಬೇಕಾದ್ರೂ that should be in your mind. ಕಾರ್ಬನ್ಗೆ ಎಷ್ಟು ಬಾಂಡ್ಸ್ ಬರಬೇಕು? It should have 4 bonds. 4 bonds ಕಾರ್ಬನ್ಗೆ ಬರಲೇಬೇಕು. Okay, so in saturated hydrocarbons, what are saturated hydrocarbons? Saturated hydrocarbons are nothing but compounds containing carbon to carbon single bond. In saturated hydrocarbons, carbon to carbon single bond will be present. Carbon single bond will be present here. For example for this is alkanes. Alkanes are examples for saturated hydrocarbons. What are the compounds which come under alkane? What are saturated hydrocarbons? Saturated hydrocarbons andre enu? Carbon containing or compounds containing carbon single bond. Carbon ಮತ್ತೆ carbon ಮಧ್ಯೆ single bond present ಆಗಿದ್ರೆ that we call as saturated hydrocarbons. ಅದನ್ನ saturated hydrocarbons ಅಂತ ಹೇಳಿ ಕರಿತೀವಿ. Okay, so example is alkanes. Alkanes are example CH4, C2H6. ಇಲ್ಲಿ ಏನಾಗಿರುತ್ತೆ, CH4 ಅಲ್ಲಿ ಒಂದೇ ಕಾರ್ಬನ್ ಆಟಮ್ ಇದೆ. ಇನ್ ಕೇಸ್ ಆಫ್ C2H6 I have 2 carbon atoms, 1 2 carbon atoms and 6 hydrogens. ಏನು ಹೇಳಿದ್ದೆ ನಾನು, ಕಾರ್ಬನ್ಗೆ ಎಷ್ಟು ವೇಲೆನ್ಸಿ, ಕಾರ್ಬನ್ಗೆ ಎಷ್ಟು ಬಾಂಡ್ಸ್ ಇರಬೇಕು? 4 ಬಾಂಡ್ಸ್ ಇರಬೇಕು. ಇಲ್ಲಿ ಎಷ್ಟು ಬಾಂಡ್ ಆಗಿದೆ? ಆಲ್ರೆಡಿ 1 ಬಾಂಡ್ ಆಗಿದೆ.
and there is a 3 vacancy. ಮೂರು ಇನ್ನೂ ಏನು ಬೇಕು, ಬಾಂಡ್ಸ್ ಬೇಕು ಇದಕ್ಕೆ. ಸೊ ಏನು ಮಾಡುತ್ತೆ, ಇಟ್ ವಿಲ್ ಅಟ್ಯಾಚ್ ವಿತ್ 3 ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಹೈಡ್ರೋಜನ್. If I consider this carbon now, how many number of bonds are here? 1, 2, 3, 4. If I consider this carbon, I get 4 bonds. 1, 2, 3, 4. So each carbon should contain 4 bonds. Most of you will do the mistakes. You will not write the covalency correctly. Correct agi ಏನು ಬರೆಯಲ್ಲ, covalency ಬರೆಯಲ್ಲ, bonds correct agi ಬರೆಯಲ್ಲ. You have to remember this. Always it should contain 4 bonds. 4 ಬಾಂಡ್ಸ್ ಇರಲೇಬೇಕು ಕಾರ್ಬನ್ ಆಟಮ್ಗೆ. ಇಲ್ಲಿ ಏನಾಯ್ತು, ಫಾರ್ಮುಲಾ C2H6 ಅಂತ ಕೊಟ್ಟಿದ್ದಾರೆ. C2 2 ಕಾರ್ಬನ್ ಆಟಮ್ ಇದೆ. ಕಾರ್ಬನ್ ಆಟಮ್ ಮಧ್ಯೆ ಏನಿದೆ, I have a single bond. I have a single bond between carbon and carbon. So this is a saturated hydrocarbons, because saturated hydrocarbons are the compounds which contain carbon carbon single bond. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಏನಿರುತ್ತೆ, ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಆಗಿರುತ್ತೆ. ಇಲ್ಲೂ ಏನಾಗಿದೆ, ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದೆ, ಅದನ್ನ ಬರೆದೆ. ನೆಕ್ಸ್ಟ್ ಐ ಹ್ಯಾವ್ 6 ಹೈಡ್ರೋಜನ್ ಆಟಮ್ಸ್. ನಿಮಗೆ ಗೊತ್ತು, ಪ್ರತಿ ಒಂದು ಕಾರ್ಬನ್ ಆಟಮ್ಗೂ 4 ಬಾಂಡ್ಸ್ ಇರಬೇಕು. ಇಲ್ಲಿ ಆಲ್ರೆಡಿ 1 ಬಾಂಡ್ ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಇದೆ. ಐ ಹ್ಯಾವ್ ಲೆಫ್ಟ್ ವಿತ್ 3 more bonds. ಐ ಶುಡ್ ರೈಟ್ 3 more bonds. ಸೊ ಏನು ಮಾಡ್ತೀನಿ, ಪ್ರತಿಯೊಂದು ಕಾರ್ಬನ್ಗೂ ಒಂದೊಂದು ಹೈಡ್ರೋಜನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ ಏನಾಯ್ತು, ಕೋವಲೆನ್ಸಿನೂ ಕಂಪ್ಲೀಟ್ ಆಯಿತು. ಐ ಗಾಟ್ ದ ಸ್ಟ್ರಕ್ಚರ್ ಆಲ್ಸೋ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಸ್ಟ್ರಕ್ಚರ್. ಸೊ ದಿಸ್ ಇಸ್ ಅಬೌಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು, ದ ಕಾಂಪೌಂಡ್ಸ್ ವಿಚ್ ಕಂಟೈನ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಓಕೆ, ನೆಕ್ಸ್ಟ್ ಇಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ನೆಕ್ಸ್ಟ್ ಒನ್ ಇಸ್ unsaturated hydrocarbon. Unsaturated hydrocarbons. What are these unsaturated hydrocarbons? Unsaturated hydrocarbons andre ಏನು? Saturated andre ಏನು? Which contain carbon to carbon single bond. Carbon carbon single bond ಇದ್ರೆ ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರಿತೀವಿ. ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು? ಇಫ್ ಇಟ್ ಕಂಟೈನ್ಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇತ್ತು ಅಂತಂದ್ರೆ, 2 ಅಥವಾ 3 ಬಾಂಡ್ ಇತ್ತು ಅಂತಂದ್ರೆ, ದಟ್ ಇಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅದೇನು, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇಫ್ ಇಟ್ ಕಂಟೈನ್ಸ್ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್, ಇಫ್ ಅ ಕಾಂಪೌಂಡ್ ಕಂಟೈನ್ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಆರ್ ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್. So then we call that compound as unsaturated hydrocarbon. ಯಾವುದೇ ಒಂದು ಕಾಂಪೌಂಡ್ ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ 2 ಡಬಲ್ ಬಾಂಡ್ ಇತ್ತು ಅಥವಾ 3 ಬಾಂಡ್ಸ್ ಇತ್ತು ಅಂತಂದ್ರೆ, they will come under unsaturated hydrocarbons. ಅದು ಯಾವುದು ಅಂಡರ್ ಅಲ್ಲಿ ಬರುತ್ತೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಕ್ಯಾಟಗರಿಲಿ ಬರುತ್ತೆ. ಸ್ಯಾಚುರೇಟೆಡ್ ಅಂದ್ರೆ ಒಂದೇ ಬಾಂಡ್ ಇರುತ್ತೆ, ಅನ್ಸ್ಯಾಚುರೇಟೆಡ್ ಅಂದ್ರೆ 2 ಬಾಂಡ್ ಅಥವಾ 3 ಬಾಂಡ್ ಇರುತ್ತೆ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಆರ್ alkenes and alkynes. Alkenes and alkynes. Alkenes ಅಂದ್ರೆ ಏನು? Compounds containing carbon carbon double bond are called as alkenes. Alkynes ಅಂದ್ರೆ ಏನು? Compounds containing carbon carbon triple bond. ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ 3 ಬಾಂಡ್ ಇತ್ತು ಅಂತಾದ್ರೆ, that comes under the category alkynes. ಇದು ಎರಡನ್ನು ಕಂಬೈನ್ ಆಗಿ ಏನಂತ ಕರಿತೀವಿ ನಾವು? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿ ಕರಿತೀವಿ. ಕಾಂಬಿನೇಷನ್ ಆಫ್ alkenes and alkynes will give you unsaturated hydrocarbons. Let me give the example for this. C2H4. C2H4 ಹೇಗೆ ಬರೀತೀರಾ ಇದನ್ನ? C double bond C, carbon double bond carbon. So this is unsaturated hydrocarbon. ಏನು ಹೇಳಿದ್ದೆ ನಾನು? ಕಾರ್ಬನ್ಗೆ 4 ಬಾಂಡ್ಸ್ ಇರಬೇಕು. ಇಲ್ಲಿ ಎಷ್ಟು ಬಾಂಡ್ ಆಯಿತು? ಕಾರ್ಬನ್ಗೆ 2 ಬಾಂಡ್ ಆಗಿದೆ. ಈ ಕಾರ್ಬನ್ಗೂ 2 ಬಾಂಡ್ ಇದೆ, ಈ ಕಾರ್ಬನ್ಗೂ 2 ಬಾಂಡ್ ಇದೆ. ಸೊ ಯು ಹ್ಯಾವ್ ಟು ಯು ಆರ್ ಲೆಫ್ಟ್ ವಿತ್ 2 more ಕೋವೆಲೆನ್ಸಿ. ಏನು ಮಾಡ್ತೀರಾ ಅದನ್ನ? 4 ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ ಇದಕ್ಕೆ ಹಾಕಿ ಕಾರ್ಬನ್ಗೆ, ಇನ್ನೆರಡು ಹೈಡ್ರೋಜನ್ ಈ ಕಾರ್ಬನ್ಗೆ ಹಾಕಿ. H H H H. ಎಷ್ಟಾಯ್ತು ಇವಾಗ ಕಾರ್ಬನ್ದು ಕೋವೆಲೆನ್ಸಿ? 1 2 3 4 ಬಾಂಡ್ಸ್ ಆಯ್ತಲ್ವಾ? ಈ ಕಾರ್ಬನ್ಗೆ ಚೆಕ್ ಮಾಡಿ, 1 2 3 4. So here carbon and in between carbon and carbon there is a double bond. These type of compounds are called as unsaturated compound. This is alkene. Carbon ಮತ್ತೆ carbon ಮಧ್ಯೆ double bond ಇದೆ, so this is alkene.
I'll give one more example, C2H2. ಇಲ್ಲಿ ಏನಾಗಿದೆ, ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಇದೆ. ಸೊ 3 ಬಾಂಡ್ ಆಗೋಯ್ತು ಈಚ್ ಕಾರ್ಬನ್ ಆಟಮ್ಗೆ. ಇನ್ನೊಂದೇ ಬಾಂಡ್ ಬೇಕಾಗಿರೋದು ಕೋವೆಲೆನ್ಸಿ ಫಿಲ್ ಆಗಕ್ಕೆ. I'll write hydrogen, H. Now the covalence is over. This has the covalency 4 and this also has the covalency 4. So this is how you will write the structures. So as I proceed, you will understand how to write all these structures. Just remember these examples. Unsaturated hydrocarbons are the compounds which contain carbon to carbon double bond and carbon to carbon triple bond. Carbon ಮತ್ತೆ carbon ಮಧ್ಯೆ double bond ಇದ್ರೆ ಅಥವಾ triple bond ಇದ್ರೆ we call that as unsaturated hydrocarbons. Examples are alkenes and alkynes. This is ethene, this is ethine. Okay, ethenes and ethynes are examples for unsaturated hydrocarbons. Saturated hydrocarbons alli carbon carbon single bond irutte. Okay, this is about saturated and unsaturated hydrocarbons. What I told is alkanes contain carbon carbon single bond. Alkane nalli enirutte, carbon ಮತ್ತೆ carbon ಮಧ್ಯೆ single bond ಇರುತ್ತೆ. So this bond is called as sigma bond. Single bond which exists between carbon and carbon. Carbon ಮತ್ತೆ carbon ಮಧ್ಯೆ ಮಾತ್ರ ಇರಬೇಕು ಅಂತ ಇಲ್ಲ, carbon ಮತ್ತೆ hydrogen ಮಧ್ಯೆ ಕೂಡ ಇರಬಹುದು ಅಥವಾ ಬೇರೆ ಬೇರೆ compounds ಮಧ್ಯೆ ಕೂಡ ಇರಬಹುದು. If a compound contains single bond, then that single bond is called as sigma bond. ಆ bond ನ sigma bond ಅಂತ ಹೇಳಿ ಕರಿತೀವಿ. If it contains double bond, carbon ಮತ್ತೆ carbon need not be always carbon and carbon. I am just giving an example of carbon. Okay, compounds or atoms ಮಧ್ಯೆ double bond ಇದ್ರೆ ಇದರಲ್ಲಿ ಏನಾಗಿರುತ್ತೆ, one bond will be sigma bond and another bond will be pi bond. one bond ಏನಾಗಿರುತ್ತೆ, sigma bond ಆಗಿರುತ್ತೆ, ಇನ್ನೊಂದು ಬಾಂಡ್ pi bond ಆಗಿರುತ್ತೆ. ಇದರಲ್ಲಿ sigma bond ಅಂದ್ರೆ ಏನು, pi bond ಅಂದ್ರೆ ಏನು ಅಂತಲ್ಲ ನೀವು ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಜಸ್ಟ್ remember this. Okay, if there exists a single bond, then that is called as sigma bond. If there exists two bond, that indicates one is sigma bond and another one is pi bond. If there exists 3 bonds, then the one bond is sigma bond and 2 bonds are pi bonds. ಎರಡು pi bond ಮತ್ತೆ ಒಂದು sigma bond ಇರುತ್ತೆ. So if there exists a sigma bond ಇತ್ತು ಅಂತಂದ್ರೆ ಏನಾಗಿರುತ್ತೆ, sigma bond ಅಂದ್ರೆ ಏನು, single bond ಇರುತ್ತೆ. If a compound contain only single bond, easy rotation is possible. ಇದೊಂದು ಕಾರ್ಬನ್, ಈ ಕಡೆ ಒಂದು ಕಾರ್ಬನ್ ಇದೆ ಅಂತ ಕನ್ಸಿಡರ್ ಮಾಡಿ, ಏನ್ ಮಾಡ್ತಾ ಇದ್ದೀನಿ ನಾನು, ಈ ಕಡೆ ಇರೋ ಕಾರ್ಬನ್ ನ ಮಾತ್ರ ರೊಟೇಟ್ ಮಾಡ್ತಾ ಇದ್ದೀನಿ. ಏನಾಯ್ತು, ಬಾಂಡ್ ಕೂಡ ರೊಟೇಟ್ ಆಗ್ತಾ ಇದೆ, ಏನು ಟ್ವಿಸ್ಟ್ಸ್ ಏನು ಆಗ್ತಾ ಇಲ್ಲ. ಏನಾಗ್ತದೆ, ಈಸಿ ರೊಟೇಷನ್ ಇಸ್ ಪಾಸಿಬಲ್ ಇನ್ ಕೇಸ್ ಆಫ್ ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ಅಲ್ಲಿ ಏನಾಗುತ್ತೆ, ಈಸಿ ರೊಟೇಷನ್ ಇಸ್ ಪಾಸಿಬಲ್. ಬಟ್ ಇಫ್ ಯು ಕನ್ಸಿಡರ್ ಪೈ ಬಾಂಡ್ ನ ಕನ್ಸಿಡರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಪೈ ಬಾಂಡ್ ಅಲ್ಲಿ ಏನಾಗಿರುತ್ತೆ, ಇಟ್ ಕಂಟೇನ್ಸ್ ಡಬಲ್ ಬಾಂಡ್. ಐ ಹೋಪ್ ಯು ಕ್ಯಾನ್ ಸಿ ದಿಸ್. 2 bonds. Consider this as 2 bonds, one above and one below. Okay, so I'll keep this carbon as it is, as stagnant. I'll keep this carbon as it is and I'll rotate this one carbon. One carbon na ಏನು ಮಾಡ್ತೀನಿ, rotate ಮಾಡ್ತೀನಿ. rotate ಮಾಡಿದಾಗ ಏನಾಗುತ್ತೆ, this bond will break. ಈಸಿ ರೊಟೇಷನ್ ಇರಲ್ಲ. ಸಿಂಗಲ್ ಬಾಂಡ್ ಇರಬೇಕಾದ್ರೆ ಏನಿತ್ತು, ಈಸಿ ಆಗಿ ರೊಟೇಟ್ ಆಗ್ತಾ ಇತ್ತು, ಏನು ಟ್ವಿಸ್ಟ್ ಏನು ಆಗ್ತಿರ್ಲಿಲ್ಲ. ಬಟ್ ನಾವು twisting is happening. See here, if I rotate this double bond through one carbon atom, there is one carbon atom here and one carbon atom here. I am rotating this carbon atom which is on my right hand side. If I rotate this carbon atom, bond will also twist. Bond ಏನಾಗುತ್ತೆ, twist ಆಗುತ್ತೆ and the bond breaks. So easy rotation is possible in case of sigma bond, but a compound contains pi bond, then easy rotation is not possible. ಇಲ್ಲಿ ಏನಾಗಲ್ಲ, easy ಆಗಿ rotate ಮಾಡಕ್ ಆಗಲ್ಲ. Okay, this is about sigma bond and pi bond. I hope you understood all these things. If you have any doubts, you can contact me by any time. Thank you.